ಹಲೋ. ಅಯ್ಯೋ, ನೀವು ಫೋನ್ ಮಾಡಿದಾಗ ನನ್ನ ತಮ್ಮನ ಹೆಂಡತಿ ಬಂದುಬಿಟ್ಟಿದ್ರು ಕಣವ್ವ. ಅದಕ್ಕೆ ನಂಗೆ ಫೋನ್ ಮಾಡೋಕ್ಕಾಗಲಿಲ್ಲ. ಮಾಡ್ತೀನಿ ಆಮೇಲೆ. ಯಾಕೆ ಏನು ಬಡ್ಕೋತೀರಾ? ನಾನು ಎಲ್ಲೂ ಬೇರೆ ಎಲ್ಲೂ ಹೋಗ್ಬಿಟ್ಟಿಲ್ಲ, ನಿಮ್ಮ ಅಕ್ಕನ ಮನೆಗೆ ಬಂದಿರೋದು. ಇರಿ ಬರ್ತೀನಿ. ನೀವು ಹೇಳ್ಕೊಟ್ಟಿರೋದೆಲ್ಲ ನಾನು ಒಪ್ಪಿಸ್ಬಿಟ್ಟು ಬರಬೇಕಲ್ಲ ನಿಮ್ಮ ಅಕ್ಕನಿಗೆ. ಹಿಂಗೆ ಬಂದು ನಂಗೆ ಹೋಗ್ಬಿಟ್ರೆ ಒಪ್ಪಿಡ್ತಾರಾ? 1000 ರೂಪಾಯಿ ಕೊಡ್ರಿ ಅಂದರೆ 500 ರೂಪಾಯಿ ಕೊಟ್ಟು ಕಳಿಸಿದ್ದೀರಾ. ಹುಷಾರಿಲ್ದಿರೋರಿಗೆ ನಾನು 500 ರೂಪಾಯಿ ಕೊಡೋಕ್ಕಾಗುತ್ತಾ? ಸರಿ ಆಯಿತು, ಬರ್ತೀನಿ ರೀ. ಇವತ್ತು ಎಷ್ಟೊತ್ತಾದ್ರೂ ಇನ್ನೇನಾದ್ರು ತಗೊಳ್ಳಿ, ಇನ್ನೊಂದು ದಿವಸ ಬರ್ತೀನಿ ನಾನು. ಬೇಡಮ್ಮ, ಇಟ್ಕೊಮ್ಮ. ಬೇಡ, ಇಲ್ಲ ಇಟ್ಕೊಳ್ಳಿ. ನೀವು ಹಣ್ಣು ತೊಗೋಬೇಕು, ನಾನು ಏನು ತರಲಿಲ್ಲ, ಬರೀ ಕೈಯಲ್ಲಿ ಬಂದಿದ್ದೀನಿ, ಅದಕ್ಕೆ ಕೊಟ್ಟೆ. ಆಮೇಲೆ ಚಿಕ್ಕಮ್ಮ, ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಿತ್ತು. ಏನು ಹೇಳಮ್ಮ? ಅದೇನು ಅಂದರೆ, ಊರಲ್ಲಿ ಜಮೀನೆಲ್ಲ ಭಾಗ ಮಾಡ್ತಾಯಿದ್ದೀವಿ. ಹೆಣ್ಮಕ್ಳು ಬಂದು ಕಂಪಲ್ಸರಿ ಸೈನ್ ಮಾಡಲೇಬೇಕು. ಹಂಗಾಗಿ ನಿಮ್ಮ ತಮ್ಮ ನಿಮಗೂ ಹೇಳ್ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಅದಕ್ಕೆ ಅವ್ರು ಬರೋಕ್ಕಾಗಿಲ್ಲ, ನಾನೇ ಬಂದೆ. ನೀವೇನಾದರೂ ಬರ್ತೀನಿ ಅಂತ ಅಂದರೆ ನಾನು ನಿಮಗೆ ಮನೆ ಹತ್ರಕ್ಕೆ ಕಾರ್ನೇ ಕಳಿಸ್ಕೊಡ್ತೀನಿ. ಏನ ಚಿಕ್ಕಮ್ಮ, ಬನ್ನಿ. ಓಹೋ, ಇದಕ್ಕೋಸ್ಕರ ಬಂದಿದ್ಯಾ ನೀನು? ತಮ್ಮ ಬೈಕು ಕಾರು ಎಲ್ಲ ಕಳಿಸ್ತೀನಿ ಅಂದ್ಬಿಟ್ಟು ಸೈನ್ ಹಾಕ್ಸ್ಕೊಂಡು ಹೋದ. ಇವತ್ತು ನಾನು ಹುಷಾರಿಲ್ಲದೆ ಬಿದ್ದಿದ್ದೀನಿ. ಯಾರು ಬಂದು ನೋಡಿದ್ದೀರಾ? ನನ್ನ ಮಗಳು ಹೇಳಿದ್ಲು, ಹೋಗ್ಬೇಡ ಅಂತ ಹೇಳಿದ್ಲು. ಅವತ್ತು ನಡ್ಕೊಂಡು ಹೋಗಿದ್ದೀನಿ ಸೈನ್ ಹಾಕೋಕ್ಕೆ. ಇವತ್ತು ನನ್ನನ್ನು ನೋಡೋಕ್ಕೆ ಅಂತ ಬಂದಿದ್ದಾರಾ? ಅವಶ್ಯಕತೆ ಇದ್ದರೆ ಮಾತ್ರ ಬರ್ತಾರೆ, ಅವಶ್ಯಕತೆ ಇಲ್ಲ ಅಂತಂದರೆ ಬರಲ್ಲ. ಈಗ ಅಪ್ಪನ ಮನೆನೂ ಬೇಡ, ಏನೂ ಬೇಡ. ದುಡ್ಡಿಗಿರೋ ಬೆಲೆ ಮನುಷ್ಯ ತುಂಬಿ ಕೊಡೋದೇ ಇಲ್ಲ. ಕಷ್ಟ ಸುಖ ನೋಡಬೇಕು ಅಂದರೆ ನನ್ನ ಮಗಳೇ ನಾನು ನೋಡ್ತಾ ಇರೋದು, ಯಾರೂ ನೋಡ್ತಾ ಇಲ್ಲ. ನನ್ನ ಮಗಳು ಬಿಟ್ಟರೆ ನನಗಿನ್ಯಾರೂ ನನಗೆ ಬೇಕಾಗಿಲ್ಲ. ಅಲ್ಲ ಚಿಕ್ಕಮ್ಮ, ಯಾರೋ ಏನೋ ಮಾಡಿದ್ರು ಅಂದ್ಬಿಟ್ಟು ನಮ್ಮನ್ನು ಅದೇ ಲಿಸ್ಟಿಗೆ ಸೇರಿಸ್ತೀರಾ? ಏನೋ ಒಂಚೂರು ಬಂದು ಸೈನ್ ಮಾಡಿಕೊಡಿ, ಮುಂದೆ ಏನು ತೊಂದರೆ ಆಗಬಾರ್ದು ಅಂತ ನಾನು ನಿಮ್ಮನ್ನು ಕರೆದೆ. ನೀವು ನೋಡಿದ್ರೆ ಇಷ್ಟೆಲ್ಲ ಮಾತಾಡ್ತೀರಾ. ಸರಿ ಬಿಡಿ, ಆಯ್ತು. ನಾನು ಆಪ್ರೇಷನ್ ಮಾಡಿಸ್ಕೊಂಡ್ಮೇಲೆ ಯಾರ್ಯಾರು ಹೆಂಗೆ ಅನ್ನೋದು ಎಲ್ಲರೂ ತೋರಿಸ್ಬಿಟ್ರು ಅವ್ರ ಆಟ. ಚಿಕ್ಕ ವಯಸ್ಸಲ್ಲೇ ನಮ್ಮ ಅಪ್ಪ ಅಮ್ಮನ ಕಳ್ಕೊಂಡೆ. ನಮ್ಮ ತಂದೆ ತಾಯಿ ಇರಬೇಕಾಗಿತ್ತು. ಇವಾಗ